ಉಫ್ ಏ ಏನು ಬಿಸಿಲ್ರಿ ಅದ ಏನದ ಐತೇನಿಲ್ಲ ಇಲ್ಲ ಅವನವನು ಮ್ಯಾಗ 40-50 ಹೊಂಟದ ಗಾಡಿ ಅವನವನು ತೆಳಗ 80-90 ಅವನವನು ಕಾವ ತೆಳಗ ಬಿಸಿಲು ಎಟ್ಟು ಐತೆ ಅದ್ರ ಎರಡು ಕಾವ್ರಿ ತೆಳಗ ರೋಡ್ ಮ್ಯಾಗ ಹೊಂಟೆ ಅಂದ್ರೆ ಬುಡಕ್ ಬೆಂಕಿ ಹತ್ತಂಗಲ್ಲದ ತ್ರಾಸ ಆಕತ್ತೆ ಬಗ್ಗಂತ ಹತ್ತಂಗಲ್ಲದ ತೆಳಗ ಏನು ಕುಡಿದ್ರು ಸಮಾಧಾನ ಇಲ್ಲ, ಏನು ತಿಂದ್ರು ಸಮಾಧಾನ ಇಲ್ಲ, ನಿದ್ದೆ ಹತ್ತಂಗಿಲ್ಲ, ಕೂಳು ಹೋಗಂಗಿಲ್ಲ. ಆ ಮಠ ಮಧ್ಯಾಹ್ನ ತಂಪಲ್ಲಿ ನೀರು ಮುಖ ತಕ್ಕೋತೀವಿ, ಸಿಂಟ್ಯಾಕ್ದಾಗ ನೀರು ಕುದಿಲಾಗತ್ತವ್ರು, ಅವ್ನು ಅಕ್ಕಿ ತತ್ತಿ ಹಾಕಿರು ಕುದಿತಾವು ನಾವು ಇದು ಅಟ್ಟು ನೀರು ಕಾಯ್ಲಾಗತ್ತಾವ್ರಿ. ಇಂಥ ಟೈಮ್ದಾಗ ನಾವು ಬಾತ್ರೂಮ್ದಾಗ ನೀವು ಹೋಗಿ ಕುಂಡಿ ತಕ್ಕೋದಾನ ನರಕ ಅದ ನರಕ ಅಕ್ಷರ ಸಹ ನೀವು ನರಕ ನೋಡ್ತೀರಿ. ಅಟ್ಟು ನೀರು ಕಾಯ್ಲಾತಾವ. 2 ನಿಮಿಷ ಪಾರ್ಕ್ ಮಾಡಿ ಬಂದಿ ಹೋದ್ರೆ ಅವ್ನು ಶೀಟ್ ಫುಲ್ ಕಾಯ್ಲಾತಾವ. ದೋಸೆ ಹಾಕ್ರಿ ಆಮ್ಲೆಟ್ ಹಾಕ್ರಿ ಆಗ್ಬಿಡ್ತಾವ. ಗ್ಯಾಸ್ ಗೀಸ್ ಒಲಿಗಿಲಿ ಎಲ್ಲ ಬಂದ್ ಮಾಡಿಬಿಟ್ರಿ ನನ್ನ ಮನ್ಯಾಗ. ಮ್ಯಾಗ ಗಾಡಿ ಹಚ್ಚೋದು ಡಬಲ್ ಸ್ಟ್ಯಾಂಡ್ ಹಾಕ್ರಿ, ಅಲ್ಲಿ ದೋಸೆ ಹಾಕ್ರಿ ನಾವು ಎಟ್ಟು ಗರಂ ರೀ ಏನು ಸುದ್ದಿ ಅವನವನ. ಚಲೋ 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 ಗಿಡಗಳೆಲ್ಲ ಕಡದ್ ಸತ್ಯಾನಾಶ ಮಾಡಿ ಅವ್ ಮಂದಿ ನಾವು ನಿಂತ ಟೈಮ್ ಬಿಸಿಲು ಅಂತ ಹೊಯ್ಕೊಳ್ಳೋದಾಗೈತೆ ಅವನವ್ನು. ಇವು ಛತ್ರಿ ಪತ್ರಿ ಫ್ಯಾನ್ ಎ ಸಿ ಅವನವ್ನು ಮನುಷ್ಯಾಗಿರೋ ಸಮಾಧಾನ ಕೊಡ್ತಾವ ನಾವು ತಾತ್ಕಾಲಿಕ ರೀ ಇವೆಲ್ಲ. ಚಲೋ ಚಲೋ ಗಿಡ ಎಲ್ಲ ಕಡದ್ ಸತ್ಯಾನಾಶ